ಅಸ್ಸಲಾಂ ವಲೈಕುಂ, ನಮಸ್ಕಾರ ಕರ್ನಾಟಕ. ಇವತ್ತು 1 ಗಂಟೆ ಆಗ್ಬಿಟ್ಟೆ ಎದ್ದಳಿದ ತಕ್ಷಣ ಕೆಲಸ ಏನೂ ಇಲ್ಲ. ಅದಕ್ಕೆ ಮನೆ ಆದ್ರೂ ಕ್ಲೀನ್ ಮಾಡೋಣ, ನಮ್ಮ ಅಮ್ಮಗೆ ಹೆಲ್ಪ್ ಮಾಡೋಣ ಅಂದ್ಬಿಟ್ಟು ಮನೆ ಗುಡಿಸಿ ಸ್ವಲ್ಪ ಡಸ್ಟಿಂಗ್ ಬೇರೆ ಇತ್ತು ಕಾರ್ನರ್ ಅಲ್ಲಿ, ಅದೆಲ್ಲ ಮಾಡಿಸ್ಬಿಟ್ಟು ನಾನೇ ಮಾಡಿಬಿಟ್ಟು ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಹೆಲ್ಪ್ ಮಾಡಬೇಕು ಅಂತೆ ಮನೆಯಲ್ಲಿದ್ರೆ, ಆಮೇಲೆ ನಮ್ಮ ಅಮ್ಮಗೆ ಹೆಲ್ಪ್ ಮಾಡಿದ್ರೆ ಒಂದು ಖುಷಿ ಪಡ್ತಾರೆ ಅಂದ್ಬಿಟ್ಟು ಎಲ್ಲ ಗುಡಿಸ್ಬಿಟ್ಟು ಆಮೇಲೆ ಮಾಪು ಆಗ್ಬೇಕಿತ್ತು. ಮಾಪು ಆಗ್ಬಿಟ್ಟೆ. ಫುಲ್ ಪಳ ಅಂತೈತೆ ನೋಡಿ, ಎಷ್ಟು ಗಲೀಜ್ ಆಗ್ಬಿಟ್ಟೈತೆ ನೀರು ಮಾಪಲ್ಲಿ ಒರೆಸಿರೋದು. ಇವಾಗ ನೋಡಿ ಒರೆಸಿರೋ ಆದ್ಮೇಲೆ ಹೆಂಗ್ ಬಂದೈತೆ, ಕ್ಲೀನಾಗಿ ಐತೆ. ಆಮೇಲೆ ಆದ್ಮೇಲೆ ಮಲ್ಕೊಂಡ್ಬಿಟ್ಟೆ, ತಣ್ಣಗೈತೆ ಅಂದ್ಬಿಟ್ಟು ಮಲ್ಕೊಂಡಿದ್ದೆ. ಬೇಜಾರಾಗ್ತಾಯಿತ್ತು ಅಷ್ಟಲ್ಲೇ. ಆಮೇಲೆ ಗೇಮ್ ಆಡ್ತಾ ಇದ್ದೆ, ನಮ್ಮ ಅಮ್ಮ ಫೋನ್ ಎತ್ಕೊಂಡು ಗೇಮ್ ಆಡ್ತಾ ಇದ್ದೆ, ರೀಲ್ಸ್ ನೋಡ್ತಾ ಇದ್ದೆ. ಫುಲ್ಲು ಬೇಜಾರು, ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇತ್ತು. ಗೇಮ್ ಅಂತ ಎಷ್ಟೊಂದು ಅಂತ ಒಬ್ಬನೇ ಹಳ್ಳಿ, ಯಾರು ಬೇರೆ ಇಲ್ಲ, ಫ್ರೆಂಡ್ಸು ಫೋನ್ ಮಾಡ್ತಾ ಇಲ್ಲ, ಏನೂ ಇಲ್ಲ. ಏನ್ ಮಾಡೋದು ಅಂದ್ಬಿಟ್ಟು ಅದೇ ಆಡ್ತಾ ಇದ್ದೆ. ಆಮೇಲೆ ಇಟ್ಕೊಂಡು ಏನು ಆಗಲ್ಲ ಅಂದ್ಬಿಟ್ಟು, ಡ್ಯೂಟಿ ಇಲ್ಲ ಈ ನಡುವೆ ಅಂದ್ಬಿಟ್ಟು ನಮ್ಮ ಅಮ್ಮಗೆ ಬಾಮ ಲೂಡೋ ಆದ್ರೂ ಆಡೋಣ ಅಂದ್ಬಿಟ್ಟು ನಮ್ಮ ಅಮ್ಮ ಕರ್ಸ್ಕೊಂಡು ಕಂಪ್ಯೂಟರ್ನ ಹಾಕೊಂಡು ಲೂಡೋ ಆಡ್ತಾ ಇದ್ದೆ. ಲೂಡೋ ಆಡ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ತಾನೆ ಇದ್ದೆ. ಅಷ್ಟಲ್ಲೇ ಆಮೇಲೆ ನಾನೇ ವಿನ್ ಆಗ್ಬಿಟ್ಟೆ. ಆಮೇಲೆ ನಮ್ಮ ಅಮ್ಮ ಸೆಕೆಂಡ್ ಆಗಿದ್ರು. ಆಡ್ಕೊಂಡು ಕೂತಿದ್ವಿ. ಅಷ್ಟಲ್ಲೇ ಒಂದು ಮಧ್ಯಾಹ್ನ ಟೈಮ್ ಆಗ್ಬಿಟ್ಟಿತ್ತು. ಆಮೇಲೆ ನಮ್ಮ ಪುಟಾಣಿಗಳಿಗೆ ಊಟ ಆಗ್ಬೇಕಿತ್ತು. ಊಟ ಆಗ್ಬಿಟ್ಟು ಅಲ್ಲಿಂದ ಹೋಗಿ ಮತ್ತೆ ಬಿತ್ಕೊಂಡೆ. ಬರೀ ನಿದ್ದೆ ಇಳಿತೈತೆ, ಬೇಜಾರು, ಕಣ್ಣು ನೋಡಿ ಹೆಂಗಾಗ್ಬಿಟ್ಟೈತೆ. ಫುಲ್ಲು ಯಾರು ಇಲ್ಲ ಮನೆಯಲ್ಲಿ. ಆಮೇಲೆ ಮುಸು ಬಂದ, ಹೆಂಗೋ ಒಂದು ಮಾಡಿ ಇವನ್ ಬಂದ ಅಂದ್ಬಿಟ್ಟು ಇವನ ಹತ್ರ ರೆಡಿ ಆಗ್ಬಿಟ್ಟು ಆಚೆ ಬಂದೆ. 5:30 ಏನೋ ಹೋಯ್ತು. ಅವಾಗ ಆಚೆ ಬಂದೆ. 6 ಗಂಟೆಗೆ ಬಾ ಅಂತ ಕರ್ಕೊಂಡು ಹೋದ. ಎಲ್ಲಿಗೆ? ಸುಮ್ಮನೆ ಹಿಂಗೆ ಹೋಗ್ಬಿಟ್ಟು ಬಂದು ರೌಂಡ್ ಹೊಡ್ಕೊಂಡು. ಆಮೇಲೆ ಮನೆ ಹತ್ರ ಬಂದು ಇವನ್ನ ಕಟ್ಟಿಂಗ್ ಮಾಡ್ಸೋಣ ನಡಿ ಅಂದ್ಬಿಟ್ಟು ನಾನು ಕಟ್ಟಿಂಗ್ ಮಾಡಿಸ್ಬೇಕಿತ್ತು. ಸರಿ ಅಂತ ನೋಡಿ ಇಲ್ಲಿ ಹೆಂಗೆ ಕೂತವ್ರೆ, ಕಟ್ಟಿಂಗ್ ಮಾಡಿಸೋಣ ಅಂತ ಕಟ್ಟಿಂಗ್ ಮಾಡಿಸ್ಕೊಂಡಿದ್ದೆ. ಅಷ್ಟಲ್ಲೇ ಇವ್ರು ಬಂದರು, ಅಬ್ದುಲ್ ಮತ್ತೆ ಮತೀನಣ್ಣ. ಇವ್ರ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಿಟ್ಟ. ನೋಡಿ ಗಾಡಿ 2 ದಿವಸದಿಂದ ಮುಟ್ಟಿಲ್ಲ, ಹಿಂದೆನೇ ಐತೆ. ಎಷ್ಟೇ